ಯಜಮಾನ್ರೆ ಕಾಫಿ. ಯಾರಾದ್ರೂ ನೋಡ್ತಾರೆ, ಕೈ ಬಿಡಿ, ನಾನು ಹೋಗ್ಬೇಕು. ಯಜಮಾನ್ರೆ ಕೈ ಬಿಡಿ, ಬಿಡಿ ಅಂದೆ. ತಾರು, ಚಿಕ್ಕಮ್ಮ ಬೈದಿದ್ದಕ್ಕೆ ಬೇಜಾರಾಯ್ತಾ? ಇಲ್ಲ. ಎಲ್ಲಿ ನಮ್ ಬಾಮೈದ ಕಾಣಿಸ್ತಾ ಇಲ್ಲ. ತರಕಾರಿ ತರದಿಕ್ ಕಳ್ಸಿದೀನಿ, ಅವನನ್ನ ಗಣಿ ಅಂತಾನೆ ಕರೀರಿ. ಯಾಕೆ? ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ, ಅದಕ್ಕೆ. ಆಯ್ತು, ನಾವಿದ್ದಾಗ ಮಾತ್ರ ಹಾಕರಿತೀನಿ, ಓಕೆನಾ? ಅಲ್ಲ, ಈ ಪಾರ್ವತಿ ಕೊಳ್ಳೆಗಾಲಕ್ಕೆ ಹೋಗಿ ಮಾಟ ಗೀಟ ಏನಾದ್ರೂ ಮಾಡಿಸ್ಕೊಂಡ್ ಬಂದಿದ್ದಾಳ? ಈ ಆದಿತ್ಯ 24 ಗಂಟೆ ಅವಳು ಹಿಂದೆನೇ ಸುತ್ತಾ ಇರ್ತಾನೆ. ಇದನ್ನ ಹಿಂಗೆ ಬಿಟ್ರೆ ಏನೋ ಒಂದು ಗತಿ ಕಾಣುತ್ತೆ. ಈಗಲೇ ಇದಕ್ಕೊಂದು ಕಡಿವಾಣ ಹಾಕ್ಬೇಕು. ಆದಿತ್ಯ, ಏನ್ ಮಾಡ್ತಾ ಇದೀಯಪ್ಪ? ಚಿಕ್ಕಮ್ಮ, ಅದು ತುಂಬಾ ತಲೆ ನೋವ್ತಾ ಇತ್ತು. ಪಾರ್ವತಿಗೆ ಕಾಫಿ ಮಾಡ್ಕೊಡು ಅಂತ ಹೇಳಿದ್ದೆ, ಅವಳು ಕಾಫಿ ಮಾಡ್ಕೊಂಡ್ ಬಂದಿದ್ಲು. ಅಯ್ಯೋ, ಯಾಕಪ್ಪ? ಅಹಲ್ಯ ಯೋಚನೆ ಮಾಡ್ತಾ ಇದ್ಯಾ? ಹಾಗೇನಿಲ್ಲ ಚಿಕ್ಕಮ್ಮ. ಆದಿತ್ಯ, ನನಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅಹಲ್ಯ ನಿನಗೆ ಎಷ್ಟು ಸೂಪರ್ ಜೋಡಿ ಗೊತ್ತಾ? ಪ್ರೀತಿಲಿ ಭಿನ್ನಾಭಿಪ್ರಾಯ ಬರೋದು ಸಹಜ. ಹಾಗಂತ ಬ್ರೇಕಪ್ ಮಾಡ್ಕೊಂಡ್ಬಿಡೋದ? ಆದಿತ್ಯ, ನೀನು ಅವಳನ್ನೇ ಮದ್ವೆ ಆಗಪ್ಪ, ನಿನ್ಗಳು ಸರಿಯಾದ ಜೋಡಿ. ಬೇಕಾದ್ರೆ ಅಖಿಲಕ್ಕನ ಹತ್ರ ನಾನ್ ಮಾತಾಡ್ತೀನಿ ನಿನ್ ಮದ್ವೆ ಬಗ್ಗೆ. ಚಿಕ್ಕಮ್ಮ, ನಾವಿಬ್ರು ಪ್ರೀತಿಸಿಲ್ಲ. ಅವಳ ಲವರು ಅಲ್ಲ. ಇದೆಲ್ಲ ನಾವಾಡಿದ ನಾಟಕ ಅಷ್ಟೇ. ಹೌದಾ? ನಮ್ ಹುಡುಗಿರಿಗೆ ಗುರ್ಸೋದಕ್ಕೆ ಅನನ್ಯ ಮತ್ತೆ ಅಹಲ್ಯನ ಒಪ್ಸಿ ಈ ಡ್ರಾಮಾ ಮಾಡಿದ್ವಿ ಅಷ್ಟೇ. ಅಲ್ಲಪ್ಪ, ಅಮ್ಮನ ಉರ್ಸೋಕೆ ವೇದಾಂತು ಅನನ್ಯನ ಕರ್ಕೊಂಡ್ ಬಂದ. ನೀನ್ ಯಾವ ಹುಡುಗಿನ ಉರ್ಸೋದಕ್ಕೆ ಅಹಲ್ಯನ ಕರ್ಕೊಂಡ್ ಬಂದೆ? ಅಲ್ಲ ಚಿಕ್ಕಮ್ಮ, ಅದು ನಾನು ಅಹಲ್ಯನ್ ಕರ್ಕೊಂಡ್ಬಂದು ಡ್ರಾಮಾ ಮಾಡಿಸಿದ್ದು ವೇದಾಂತ್ ಕಂಪ್ನಿ ಸಿಗ್ಲಿ ಅಂತ ಅಷ್ಟೇ. ಹೌದಾ? ನಿಜನಾ? ಹಾ ಚಿಕ್ಕಮ್ಮ, ವೇದಾಂತ್ ತುಂಬಾ ಡೀಸೆಂಟ್ ಹುಡುಗ. ಅವನು ಫಸ್ಟ್ ಟೈಮ್ ಅಮೂಲ್ಯ ಜೊತೆ ಲವ್ ಅಲ್ಲಿ ಬಿದ್ದಿದ್ದಾನೆ. ಅವನಿಗೆ ಇನ್ನೊಂದು ಹುಡುಗಿನ ಕರ್ಕೊಂಡ್ ಬರುವಷ್ಟು ಧೈರ್ಯ ಇರ್ಲಿಲ್ಲ. ಅದಕ್ಕೆ ನಾನೇ ಅನನ್ಯ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿದೆ. ಹಾಗೇನೆ ಅವನಿಗೆ ಧೈರ್ಯ ಬರ್ಲಿ ಅಂತ ನಾನು ಅಹಲ್ಯ ಜೊತೆ ಓಡಾಡ್ಕೊಂಡಿದ್ದೆ ಅಷ್ಟೇ. ಹೌದಾ? ಇವನ್ ಹೇಳ್ತಿರೋದು ಯಾಕೋ ನಿಜ ಅಂತ ಅನ್ನಿಸ್ತಿಲ್ಲ. ಒಳೊಳಗೆ ಏನೋ ನಡೆದಿದೆ ಅಂತ ಅನ್ನಿಸ್ತಿದೆ. ಸರಿನಪ್ಪ ಆದಿತ್ಯ, ಈಗ ತಲೆನೋವು ಹೋಯ್ತಾ? ಹಾ, ಹೋಯ್ತು. ಅಕಸ್ಮಾತ್ ಏನಾದ್ರೂ ಮತ್ತೆ ತಲೆನೋವು ಬಂದ್ರೆ ಮಾತ್ರೆ ಗೀತ್ರೆ ಬೇಕಾದ್ರೆ ಕೇಳು, ನಾನೇ ಕೊಡ್ತೀನಿ. ಸರಿ ಚಿಕ್ಕಮ್ಮ. ಪ್ರೀತ್, 24 ಗಂಟೆ ಫೋನಲ್ಲಿ ಮಾತಾಡ್ತಿರ್ತೀಯಲ್ಲ, ಯಾರ ಜೊತೆನೋ? ಯಾರಿಗೂ ಹೇಳ್ಬಿಡಿ. ಹೇಳಲ್ಲ ಹೇಳು.
ನನ್ನ ಲವ್ವರ್. ಲವ್ವರ? ಯಾರೋಳು? ಜನನಿ. ನನ್ನ ಹತ್ರನೇ ಕಾಮಿಡಿ ಮಾಡ್ತೀಯಾ? ಇನ್ನೇನ್ ಚಿಕ್ಕಮ್ಮ, ನಿಮ್ಮ ಹತ್ರ ಸೀರಿಯಸ್ ಆಗಿ ಮಾತಾಡಕ್ಕಾಗತ್ತಾ? ಅದು ಸರಿನೇ ಬಿಡು. ನೋಡಪ್ಪ, ನಾನೀಗೊಂದು ಸೀರಿಯಸ್ ಆಗಿರೋ ವಿಷಯ ಕೇಳ್ತೀನಿ, ದಯವಿಟ್ಟು ನೀನ್ ಸೀರಿಯಸ್ ಆಗನೇ ಉತ್ತರ ಕೊಡ್ಬೇಕು. ಪ್ರೀತು, ಈ ಗರ್ಲ್ ಫ್ರೆಂಡ್ ನಾಟಕ ಹೇಗ್ ಶುರುವಾಯ್ತು? ನಂದ ನೋಡು, ಮತ್ತೆ ಕಾಮಿಡಿ ಮಾಡ್ತಾ ಇದ್ಯಾ. ನಾನ್ ಕೇಳಿದ್ದು ಆದಿತ್ಯ ವೇದಾಂತದಪ್ಪ. ಓ ಅದಾ? ಚಿಕ್ಕಮ್ಮ, ನನಗೇನು ಗೊತ್ತೇ ಇಲ್ಲ. ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ಲ. ನಾನು ಯಾವ್ದಾದ್ರು ಇನ್ವಾಲ್ವ್ ಆಗಿರಲಿಲ್ಲ ಚಿಕ್ಕಮ್ಮ. ಮೋಸ್ಟ್ಲಿ ಅವ್ರ ಹುಡುಗಿರ್ಗೆ ರೇಗ್ಸಕ್ಕೆ ಅಂತ ಕರ್ಕೊಂಡ್ ಬಂದಿರ್ಬೇಕು. ಅದೇ, ಯಾರು ಆ ಹುಡುಗಿರು ಅಂತ? ಮತ್ತಿನ್ಯಾರು? ಅಮ್ಮು ಮತ್ತೆ ಚಿಕ್ಕಮ್ಮ ಏನೋ ಸ್ಕೆಚ್ ಹಾಕಿ ಬ್ರೋ ಪಾರು ಲವ್ ಸ್ಟೋರಿನ ಕೆದಕ್ತಾ ಇದಾರೆ. ಏನಪ್ಪ ಯೋಚನೆ ಮಾಡ್ತಿದ್ಯಾ? ಅದೇ ಚಿಕ್ಕಮ್ಮ, ಅಮ್ಮು ಆದ್ಮೇಲೆ ಇನ್ನೊಬ್ಳು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾ, ನನಗೂ ಅದೇ ಡೌಟು. ನಮ್ಮ ಆದಿ ಪಾರ್ವತಿಗೋಸ್ಕರ ಇದೆಲ್ಲ ಮಾಡ್ತಿಲ್ಲ ತಾನೆ? ಚಾನ್ಸೇ ಇಲ್ಲ. ಪಾರ್ವತಿಗೋಸ್ಕರ ಬ್ರೋ ಯಾಕೆ ಹಂಗ್ ಮಾಡ್ತಾನೆ? ಮತ್ತೆ ಯಾಕಪ್ಪ ಅವನ ಜೊತೆ ಆ ಅಹಲ್ಯ ಇದ್ಲು? ನನ್ಗೂ ಅದೇ ಚಿಕ್ಕಮ್ಮ ಯಕ್ಷ ಪ್ರಶ್ನೆ ಕಾಡ್ತಾ ಇರೋದು. ಪ್ರೀತು, ನನ್ಗನ್ನಿಸ್ತಾ ಇದೆ ಆದಿ ಪಾರ್ವತಿನ ಲವ್ ಮಾಡ್ತಿದ್ದಾನಾ ಅಂತ. ಏನ್ ಚಿಕ್ಕಮ್ಮ, ನಮ್ ಬ್ರೋ ಎಲ್ಲಿ, ಆ ಕೆಲಸದಲ್ಲಿ ಪಾರ್ವತಿ ಎಲ್ಲಿ? ನೀವ್ ಈ ತರ ಮಾತಾಡ್ತೀರಾ ಅಂತ ನಂಗೆ ಅನ್ಕೊಂಡೇ ಇರಲಿಲ್ಲ. ಎಂತ ಚೀಪ್ ಮೆಂಟಾಲಿಟಿ ನಿಮ್ದು. ನಿಮ್ಮೇಲೆ ನಂಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ ಚಿಕ್ಕಮ್ಮ, ಬೇಜಾರಾಗ್ತಾ ಇದೆ. ಅಯ್ಯೋ, ಕೋಪ ಮಾಡ್ಕೋಬೇಡಪ್ಪ. ನಾನು ಹೇಳಿದ್ದು ಹಾಗಲ್ಲ. ಆ ಪಾರ್ವತಿ ನಮ್ಮ ಆದಿತ್ಯನ್ಗೆ ಯಾವ ಕಡೆಯಿಂದನೂ ಸರಿ ಹೋಗಲ್ಲ ಬಿಡು. ಆದ್ರೆ ಆ ಅಹಲ್ಯ ಯಾಕೆ ಆದಿತ್ಯನ್ ಜೊತೆ ಇದ್ಲು ಅಂತ ನನ್ ಪ್ರಶ್ನೆ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಚಿಕ್ಕಮ್ಮ. ನಮ್ಮಿಬ್ರು ಅನುಮಾನ ಪರಿಹಾರ ಆಗ್ಬೇಕಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನಾವಿಬ್ರು ಸೀದಾ ಹೋಗಿ ಬ್ರೋ ಹತ್ರ ಇದ್ರ ಬಗ್ಗೆ ಕೇಳೋಣ, ಏನಂತೀರಾ? ಅಯ್ಯೋ, ನಾನು ಆಗ್ಲೇ ಹೋಗಿ ಆದಿತ್ಯನ್ ಕೇಳಿದ್ನಪ್ಪ. ಅವನ್ ಹೇಳ್ದ ವೇದಾಂತ್ಗೆ ಕಂಪನಿ ಕೊಡೋದಕ್ಕೆ ಆ ಅಹಲ್ಯನ್ ಜೊತೆ ನಾಟಕ ಮಾಡ್ದೆ ಅಂತ ಹೇಳ್ದ. ಹೌದಾ? ಆದ್ರೆ ನನ್ಗ ಅನುಮಾನ, ಆದಿ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾನ ಅಂತ. ಏನು? ಬ್ರೋ ಸುಳ್ಳು ಹೇಳ್ತಿದ್ದಾನ? ನೋ ವೇ, ಚಾನ್ಸ್ ಇಲ್ಲ. ಚಿಕ್ಕಮ್ಮ, ಬ್ರೋ ಯಾರು? ನಿಮ್ಮಣ್ಣ. ಅಲ್ಲ, ನಿಮ್ಮ ಮಗ. ಮಗನ್ ಮೇಲೆ ತಾಯಿ ಅನುಮಾನ ಪಡ್ತಾರ? ಪಡಲ್ಲ. ಮತ್ ನೀವ್ ಪಡ್ತಾ ಇದೀರಾ? ಅಯ್ಯೋ, ಆದಿ ನನ್ನ ಹತ್ರ ಸುಳ್ಳು ಹೇಳ್ತಾ ಇಲ್ಲ ಅಲ್ವಾ? 3 ಕೋಟಿ ದೇವ್ರ ಮೇಲಾಣೆ, 7 ಕೋಟಿ ಕನ್ನಡಿಗರ ಮೇಲಾಣೆ, ನಮ್ಮಣ್ಣ ಸುಳ್ಳು ಹೇಳಲ್ಲ, ಹೇಳಲ್ಲ, ಹೇಳಲ್ಲ. ಹಾ, ಹೌದೌದು, ನಮ್ಮ ಆದಿತ್ಯ ನನ್ನ ಮಗ. ಸುಳ್ಳು ಹೇಳಲ್ಲ, ಸುಳ್ಳು ಹೇಳಲ್ಲ. ಕರೆಕ್ಟ್. ಅಲ್ಲ, ಈ ಪ್ರೀತು ಹತ್ರ ನಾನೇನ್ ಕೇಳ್ದೆ, ಅವನೇನ್ ಹೇಳ್ದ? ನಾನ್ ಯಾಕೆ ಇಲ್ಲಿ ನಿಂತಿದ್ದೀನಿ, ಅವನ್ ಯಾಕೆ ಹೋದ? ಅಯ್ಯಯ್ಯೋ. ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗಿರುತ್ತಪ್ಪ. ಅರೆ, ಈಗ ನಾವು ಊಟ ಮಾಡಿದ ತಟ್ಟೆ ಇವಳು ಯಾಕೆ ಇದ್ರಲ್ಲಿ ಊಟ ಮಾಡ್ತಿದ್ದಾಳೆ? ಪ್ರೀತು ತಟ್ಟೆ ಇಲ್ಲ, ಅವಳು ಅವನ ತಟ್ಟೆಲಿ ಊಟ ಮಾಡಲ್ಲ. ನನ್ನ ತಟ್ಟೆ ಅಂತೂ ಮುಟ್ಟಕ್ ಚಾನ್ಸೇ ಇಲ್ಲ. ಅಂದ್ರೆ ಆದಿತ್ಯನ ತಟ್ಟೆ. ಎಲ್ಲ ಛತ್ರಿ ಮಾಡ್ತೀನಿರೇ ನಿನ್ಗೆ. ಗಿಳಿಯ, ನಿಮ್ನೆಲ್ಲ ಬಿಟ್ಟು ಬಂದ್ಮೇಲೆ ಸಖತ್ ಬೇಜಾರಾಗ್ತಿದ್ಯೋ, ಸಖತ್ ಮಿಸ್ ಮಾಡ್ಕೊಳ್ತಾ ಇದೀನಿ. ಆದಷ್ಟು ಬೇಗ ಮಾಡುವ. ಸರಿ ಸರಿ. ಹೋಗ್ಬೇಕಾ? ಪ್ರೀತು, ಪ್ರೀತು, ಅಯ್ಯೋ ನೀ ನನ್ ಜೊತೆ ಬಾ, ನಾನ್ ನಿನ್ಗೇನು ತೋರಿಸ್ಬೇಕು. ಏನ್ ಚಿಕ್ಕಮ್ಮ, ಏನ್ ವಿಷಯ? ಅಯ್ಯೋ, ಅದು ಹೇಳೋದಲ್ಲ, ನೀನೇ ನೋಡುವಂತೆ ಬಾ. ಆ ಪಾರ್ವತಿ ಎಂತವಳು, ಏನ್ ಮಾಡ್ತಿದ್ದಾಳೆ ಅಂತ ನಿನ್ಗೆ ಗೊತ್ತಾಗುತ್ತೆ, ಬಾ.
ಚಿಕ್ಕಮ್ಮ ಸುಮ್ನೆ ಪಾರ್ವತಿ ಎಂತವಳು ಅಂತ ಹೇಳಿದ್ರೆ ಏನ್ ಅನ್ಕೊಳ್ಳೋದು? ಏನ್ ವಿಷಯ ಅಂತ ಸರಿಯಾಗಿ ಹೇಳಿ. ಅವಳು ಆದಿತ್ಯ ಊಟ ಮಾಡಿ ಬಿಟ್ಟಿರೋ ಎಂಜಲ್ ತಟ್ಟೆಯಲ್ಲಿ ಊಟ ಮಾಡ್ತಿದ್ದಾಳೆ ಕಣೋ. ಈಗ್ಲಾತ್ರ ಗೊತ್ತಾಯ್ತಾ ನಿನ್ಗೆ ನಾನ್ ಯಾಕೆ ಯಾವಾಗ್ಲೂ ಅವಳ ವಿಷಯದಲ್ಲಿ ಅನುಮಾನ ಪಡ್ತೀನಿ ಅಂತ? ಇಲ್ಲ ಚಿಕ್ಕಮ್ಮ, ನೀವೇನೋ ಅಪಾರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಅಪಾರ್ಥ ಅಲ್ಲಪ್ಪ, ಅಪಾರ ಅರ್ಥ ಮಾಡ್ಕೊಂಡಿದೀನಿ. ನೀನೇ ನಿನ್ ಕಣ್ಣಾರ ನೋಡುವಂತೆ ಬಾ. ಬಾರೋ ಪ್ರೀತು, ಇಲ್ಲಿ ಬಾರೋ, ಇಲ್ಲಿ ಬಾ, ಇಲ್ಲಿ ಅಲ್ಲಿ ನೋಡು. ಎಲ್ ಚಿಕ್ಕಮ್ಮ ಪಾರ್ವತಿ? ಅಯ್ಯೋ, ಇಲ್ಲೇ ಇದ್ಲು ಕಣೋ. ಹಿಂಗೋಗಿ ಹಿಂಗ್ ಬರೋಷ್ಟರಲ್ಲಿ ಮಾಯಾಗ ಹೋಗ್ಬಿಟ್ಟಿದ್ದಾಳೆ. ಅಯ್ಯೋ ದೇವ್ರೆ, ನೀನ್ ಬಾ ಇಲ್ಲಿ ಬಾ. ನಾನು ಅಲ್ಲೇ ನೋಡ್ದೆ ಕಣೋ, ಅವಳು ತಿಂತ ಕೂತಿದ್ದು ನೋಡಿ. ನೀನ್ ಯಾವಾಗ್ಲೇ ಇಲ್ಲಿಗೆ ಬಂದೆ? ಅಯ್ಯೋ ನಿನ್ನ. ಏನಾಯ್ತು ಚಿಕ್ಕಮ್ಮ? ಆದಿತ್ಯ, ಏನಾಯ್ತು ಗೊತ್ತೇನಪ್ಪ? ನೀನ್ ತಿಂದ್ಬಿಟ್ಟು ಎಂಜಲ್ ತಟ್ಟೆಯಲ್ಲಿ ಈ ಪಾರ್ವತಿ ತಿಂತಾ ಇದ್ಲು. ಅದನ್ನ ತೋರ್ಸೋಣ ಅಂತ ಪ್ರೀತುನ ಕರ್ಕೊಂಡು ಹೋದ್ನಾ, ಅಲ್ಲಿ ಮಾಯಾ ಇಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾಳೆ. ಆಹಾ, ಏನಮ್ಮ ಸುಪ್ನಾತಿ, ಆದಿತ್ಯ ತಿಂದ್ಬಿಟ್ಟು ಎಂಜಲ್ ತಟ್ಟೆಯಲ್ಲಿ ತಿಂತಾ ಇದ್ದೆ ತಾನೆ? ನಿಜ ಹೇಳ್ಬೇಕು. ಪಾರ್ವತಿ ಯಾಕತ್ರ ತಿಂತಾರೆ ಮೇಡಮ್? ಅವಳು ತಿಂದಿಲ್ಲ ಅಂತ ನಿನಗೆ ಹೇಗಮ್ಮ ಗೊತ್ತು? ಹೇಗೆ ಅಂದ್ರೆ 5 ನಿಮಿಷದಿಂದ ಅವ್ರು ನನ್ ಜೊತೆನೆ ಇದ್ರು. ಹಾಗೆ ಮಾತಾಡ್ತಾ ಮಾತಾಡ್ತಾ ನಾನು ಇನ್ನೂ ಊಟ ಮಾಡಿಲ್ಲ ಅಂದ್ರು. ಅದಕ್ಕೆ ನಾನು ಫಸ್ಟ್ ಹೋಗಿ ಊಟ ಮಾಡಿ ಅಂದೆ. ಅದಕ್ಕೆ ಪಾಪ ಇಲ್ಲಿ ಬಂದು ಊಟ ಬಡಿಸ್ಕೊತಾ ಇದಾರೆ. ನಿಜಾನಾ? ಚಿಕ್ಕಮ್ಮ, ನಿಮ್ಗೆಲ್ಲೋ ಭ್ರಮೆ ಆಗಿರ್ಬೇಕು. ಹೌದಾ? ಮತ್ತೆ ಅವಾಗ್ಲಿಂದ ಪಾರ್ವತಿ ಇಲ್ಲೇ ಇದಾರೆ ಅಂತ ಅನನ್ಯ ಹೇಳ್ತಿದಾರಲ್ಲ, ನೀವು ಸುಮ್ನೆ ಎಲ್ಲರನ್ನೂ ಕರೆಸಿ ಶಾಕ್ ಕೊಟ್ರಿ. ಈ ವಿಷಯ ಏನಾದ್ರೂ ಮಮ್ಮಿ ಗೊತ್ತಾದ್ರೆ ಬೈಗಳ ಗ್ಯಾರಂಟಿ. ನಿಜಾನಾ? ಅಯ್ಯೋ, ನಂಗೊಂಚೂರು ಕೆಲಸ ಇದೆ, ಬರ್ತೀನಿ. ಪಾರ್ವತಿ, ನೀನ್ ನಿಜವಾಗ್ಲೂ ಹಾಗೆ ಮಾಡ್ತೀಯಾ? ಅನನ್ಯ ಅವರಿಂದ ದಾಮಿನಿ ಮೇಡಮ್ ಹತ್ರ ಸಿಕ್ಕಾಕೊಳ್ಳೋದು ತಪ್ತು. ಪಾರ್ವತಿ ಅವರೇ, ನೀವು ಊಟ ಮಾಡ್ತಿರೋದನ್ನ ದಾಮಿನಿ ಅವ್ರು ನೋಡಿ ಪ್ರೀತಿ ಸರ್ಗೆ ಹೇಳ್ತಾ ಇದಾರೆ. ಬೇಗ ಬನ್ನಿ ನೀವು. ಥ್ಯಾಂಕ್ಸ್ ಅನನ್ಯ. ಇಟ್ಸ್ ಓಕೆ ಸರ್. ಅಲ್ಲ, ಆ ಪಾರ್ವತಿ ಆದಿತ್ಯ ಊಟ ಮಾಡಿದ ತಟ್ಟೆಲಿ ಊಟ ಮಾಡಿದ್ ನಾನು ನೋಡ್ದೆ, ನನ್ ಕಣ್ಣಾರ ನೋಡಿದೀನಿ. ಆದ್ರೂ ಕನಸು ಕಂಡಿರೋ ತರ ಅನಿಸ್ತಾ ಇದೆಯಲ್ಲ, ನಿಜ ತಾನೆ? ಯಾಕೆ ಕನ್ಫ್ಯೂಸ್ ಮಾಡ್ಕೋತಿದ್ದೀನಿ? ಕರೆಕ್ಟ್ ಆಗಿರು. ಧಾಮು, ನೀನ್ ನೋಡಿದ್ಯಾ? ಚಿಕ್ಕಮ್ಮ, ಯಾಕೆ ಅವಳೆ ಬಾಲ ಸುಟ್ರು ಬೇಕೆಂದ್ರೆ ಓಡಾಡ್ತಿದಾರ? ಪ್ರೀತು, ನೀನ್ ನನ್ನನ್ನ ನಂಬ್ತೀಯ ತಾನೆ? ಏನ್ ಚಿಕ್ಕಮ್ಮ ಹಿಂಗ್ ಹೇಳ್ತಿದ್ದೀರಾ? 99% ನಂಬ್ತೀನಿ. ಇನ್ನೊಂದು ಪರ್ಸೆಂಟು ದೇವ್ರ ಬಿಟ್ಟಿದ್ದೀನಿ. ಏಕೆ? ಗೊತ್ತಿಲ್ಲ. ಸರಿ ಬಿಡು, ನಾನು ವಿಷಯಕ್ಕೆ ಬರ್ತೀನಿ. ಪ್ರೀತು, ಆ ಪಾರ್ವತಿ ನಮ್ಮ ಆದಿ ಬಿಟ್ಟು ಊಟನ ತಿಂತಿದ್ಲು ಕಣೋ. ನಾನೇ ನನ್ ಕಣ್ಣಾರ ನೋಡಿದೀನಿ. ನನ್ನ ನಂಬೋ. ಸರಿ ಆಯ್ತು, ಇದನ್ನ ನಂಬ್ತೀನಿ. ಹಬ್ಬ, ನೀನಾದ್ರೂ ನಂಬ್ತೀನಿ ಅಂದೆಲ್ಲ, ಅಷ್ಟ್ ಸಾಕು. ಆದ್ರೆ ಪಾರ್ವತಿ ಹಾಗೆ ಮಾಡೋದ್ರಿಂದ ಅವಳಿಗೇನ್ ಲಾಭ? ಈಗ ಲಾಭ ಇಲ್ದೇ ಇರ್ಬೋದು, ಮುಂದೆ ಲಾಭ ಮಾಡ್ಕೊಳ್ಳೋಕೆ ಹುನ್ನಾರ ಕಣೋ ಇದು. ಹೌದಾ? ಹೂನಪ್ಪ, ನಮ್ಮ ಆದಿನೇ ಕಟ್ಕೋಬೇಕು ಅಂತ ಅವಳ ಮನ್ಸಿಗೆ ಬಂದಿರ್ಬೇಕು. ಅದಕ್ಕೆ ಇವತ್ತು ಹೆಂಡತಿ ತರ ಅವನ್ ತಟ್ಟೆಯಲ್ಲಿ ಊಟ ಮಾಡಿದಾಳೆ. ನಾಳೆ ಮದ್ವೆ ಆದ್ಮೇಲೆ ಇಡೀ ಅರಸನ್ ಕೋಟೆಯಲ್ಲಿ ಅಧಿಕಾರ ಚಲಾಯಿಸಬಹುದಲ್ವಾ? ಅದೇ ಅವಳು ಹುನ್ನಾರು, ಅದೇ ಉದ್ದೇಶ ಅವಳಿಗೆ. ಹಾಗಂತೀರಿ ಚಿಕ್ಕಮ್ಮ? ಹೂನಪ್ಪ. ಅಲ್ಲ, ನಮ್ಮ ಮಾದಿಗೆ ಅವಳು ಯಾವ ಕಡೆಯಿಂದ ಸರಿ ಹೋಗ್ತಾಳೆ ಹೇಳು? ಅವಳನ್ನ ನಿಂತ ಕಡೆನೆ ಗೆಟ್ ಔಟ್ ಅಂತ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಯಾರಿಗೆ? ನನಗೆ. ಏನ್ ಚಿಕ್ಕಮ್ಮ ಇದು? ನೀವು ಮನೆ ಪಿಲ್ಲರ್, ನಿಮ್ಗೆ ಗೆಟ್ ಔಟ್ ಅಂತ ಹೇಳೋದಕ್ಕಾರ ಯಾರಿಗಿದೆ? ಅಯ್ಯೋ ಪ್ರೀತು, ನಾನ್ ಹಾಗೆ ಹೇಳ್ತೀನಿ ಅಂದಿದ್ದು ಆ ಪಾರ್ವತಿಗೆ ಕಣೋ. ಓ ಹೌದಾ? ಸಾರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೋಡು,
ಈ ವಿಷಯನ ಹೇಗಾದ್ರೂ ಮಾಡಿ ಅಖಿಲಕ್ಕನ್ ಹೇಳ್ಬೇಕು. ಅದಕ್ಕೆ ಸಾಕ್ಷಿ ಬೇಕು. ನಾನಂತ ಇರಲ್ಲ ಚಿಕ್ಕಮ್ಮ, ಯಾಕಂದ್ರೆ ಏನಾಯ್ತು ಅಂತ ನಂಗೆ ಗೊತ್ತೇ ಅಲ್ವಲ್ಲ. ಸಾಕ್ಷಿ ಸಮೇತ ಹಿಡಿಬೇಕು ಅಂತಾನೆ ನಿನ್ನ ಅವಳು ಊಟ ಮಾಡಿದ ಜಾಗಕ್ಕೆ ಕರ್ಕೊಂಡು ಹೋಗಿದ್ದು. ಆದ್ರೆ ಜಸ್ಟ್ ಮಿಸ್. ಈ ಅನನ್ಯ ಇದ್ದ ಕಡೆ ಎಲ್ಲ ಏನಾದ್ರೂ ಒಂದ್ ಅವಾಂತರ ಆಗ್ತಾನೆ ಇರುತ್ತೆ ನೋಡು. ಆ ಸಾಗರ್ ಮನೆಗೆ ಹೋದಾಗ್ಲೂ ಅಷ್ಟೇ, ಪಾರ್ವತಿಗೆ ಅವನ ಜೊತೆ ಸಂಬಂಧ ಇನ್ನೇನ್ ಕುದುರೋದಿತ್ತು. ಇವಳು ಬಂದ್ಲು, ಎಲ್ಲ ಮುರಿದ್ ಬಿತ್ತು. ಇವತ್ ನಾನ್ ಕಣ್ಣಾರೆ ನೋಡಿದ್ದನ್ನ ಅವಳು ಬಂದು ಭ್ರಮೆ ಅನ್ನೋ ತರ ಮಾಡ್ಬಿಟ್ಲು ನೋಡು. ಚಿಕ್ಕಮ್ಮ, ಮೋಸ್ಟ್ಲಿ ನಿಮ್ಗೆ ಅವಳಿಗೆ ಆಗ್ ಬರಲ್ಲ ಅನ್ಸುತ್ತೆ. ನೀವು ಸ್ವಲ್ಪ ಹುಷಾರಾಗಿರಿ. ಅವಳು ನನಗೇನ್ ಮಾಡ್ತಾಳೆ? ಅವಳಿಗೆ ಅಷ್ಟೆಲ್ಲ ಸೀನ್ ಇಲ್ಲ ಬಿಡು. ಆದ್ರೆ ಅವಳು ಯಾರು? ಅರಸನ್ ಕೋಟೆಗೂ ಅವಳಿಗೂ ಬಿಸ್ನೆಸ್ ರಿಲೇಶನ್ಶಿಪ್ ಅಷ್ಟೇ. ಆದ್ರೆ ಅವಳು ಪಾರ್ವತಿಗೆ ತುಂಬಾ ಪರ್ಸನಲ್ ಆಗಿ ಹತ್ರ ಇರ್ತಾಳೆ ಗೊತ್ತಾ. ಆ ಸಾಗರ್ ಮನೆಗ್ ಬಂದಾಗ್ಲೂ ಅಷ್ಟೇ ಅವಳ ಲೆವೆಲ್ ಏನು ಅನ್ನೋದನ್ನ ಮರ್ತು ಆ ಪಾರ್ವತಿ ಜೊತೆ ಒಳ್ಳೆ ಒಡ ಹುಟ್ಟಿದವಳ ತರ ಒಟ್ಟೊಟ್ಟಿಗೆ ಇರ್ತಿದ್ಲು. ರೀತು, ನನಗ್ ಯಾಕೋ ಡೌಟು, ಅನನ್ಯಾಗೂ ಆ ಕೆಲಸದವಳು ಪಾರ್ವತಿಗೂ ಏನಾದ್ರೂ ನಂಟಿದ್ಯಾ ಅಂತ. ಆ ದಿನ ಪಾರ್ವತಿನೂ ಗಂಟಾಕೋದ್ರಿಂದ ಆ ಅನನ್ಯನ್ಗೆ ಏನಾದ್ರೂ ಲಾಭ ಇದೆಯಾ ಅಂತ. ನೋಡಿದ್ರ ಚಿಕ್ಕಮ್ಮ, ನನ್ ಗಮನಕ್ಕಿದ್ ಬರ್ಲೇ ಇಲ್ಲ ನೋಡಿ. ಈ ತರ ಸೇಡಿ ಕೆಲ್ಸ ಎಲ್ಲ ಹಿಂಗ್ಸರ್ಗೆ ಸರಿ, ಆದ್ರೂ ಸಾಕ್ಷಿ ಇಲ್ದೆ ಯಾವ ನಿರ್ಧಾರಕ್ಕೂ ಬರಕ್ ಆಗಲ್ವಲ್ಲ ಚಿಕ್ಕಮ್ಮ. ಹಾ, ನೀನ್ ಹೇಳಿದ್ದು ಕರೆಕ್ಟು ಕಣೋ. ಆದಿ ತಟ್ಟೆಯಲ್ಲಿ ಆ ಪಾರ್ವತಿ ಊಟ ಮಾಡ್ತಿರೋದನ್ನ ನಿನಗ್ ತೋರ್ಸ್ಬೇಕು ಅಂತ ಓಡ್ ಬರೋ ಬದ್ಲು ವಿಡಿಯೋ ಮಾಡ್ಕೊಂಡಿದ್ದಿದ್ರೆ ಅಕ್ಕನ್ಗೆ ಸಾಕ್ಷಿ ಸಮೇತ ತೋರಿಸಬಹುದಾಗಿತ್ತು. 24 ಗಂಟೆ ನನ್ ಮೊಬೈಲ್ ನನಗೆ ಅಂಟ್ಕೊಂಡೇ ಇರ್ತಿತ್ತು. ಆದ್ರೆ ಇವತ್ ಮಾತ್ರ ನನ್ನ ಹತ್ರ ಇಲ್ಲ. ಹೋಗ್ಲಿ ಬಿಡಿ ಚಿಕ್ಕಮ್ಮ, ಮುಂದಿನ ಸಲ ಈ ತರ ಏನಾದ್ರು ಆದ್ರೆ ಸಾಕ್ಷಿ ಸಮೇತ ನನಗ್ ತೋರಿಸಿ, ಆಮೇಲೆ ಮಾಮ ಹತ್ರ ಹೋಗೋಣ. ಥ್ಯಾಂಕ್ಸ್ ಕಣಪ್ಪ ಪ್ರೀತು. ಈ ಮನೇಲಿ ನನಗೆ ಸಪೋರ್ಟ್ಗೆ ಅಂತಿರೋದು ನೀನ್ ಒಬ್ನೇ ನೋಡು. ಚಿಕ್ಕಮ್ಮ, ಜಾಸ್ತಿ ಮಾತಾಡ್ಬಿಟ್ಟಿದ್ದೀರಾ, ಸುಸ್ತಾಗಿರುತ್ತೆ. ಏನಾದ್ರು ತಿನ್ಬಿಟ್ಟು ರೆಸ್ಟ್ ಮಾಡಿ. ಸಾಯ್ತಪ್ಪ ಪ್ರೀತು. ಥ್ಯಾಂಕ್ಸ್ ಅನನ್ಯ, ನೀವು ಕರೆಕ್ಟ್ ಟೈಮಿಗೆ ಬರಲಿಲ್ಲ ಅಂದಿದ್ರೆ ಚಿಕ್ಕಮ್ಮಗೆ ವಿಷಯ ಗೊತ್ತಾಗಿ ಏನೇನೋ ಆಗಿರೋದು. ನೆನ್ಸ್ಕೊಂಡ್ರೆ ಭಯನೇ ಆಗುತ್ತೆ. ಇಟ್ಸ್ ಓಕೆ ಸರ್, ಬಟ್ ಅವರಿದ್ದಾಗ ನೀವಿಬ್ರು ಹುಷಾರಾಗಿರಿ. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ನಿಮ್ಮಿಬ್ರ ಮೇಲೆ ಡೌಟ್ ಬಂದಿದೆ. ಅನನ್ಯ, ಅವರಿಗೆ ಡೌಟ್ ಇವಾಗಿಂದ ಅಲ್ಲ, ಮೊದ್ಲಿಂದನೂ ಇದೆ. ನಾನು ಪಾರ್ವತಿ ಯಾವಾಗಲೂ ಕ್ಲೋಸ್ ಆಗೇ ಇರ್ತಾ ಇದ್ವಿ. ಆದ್ರೆ ನನಗೆ ಪಾರ್ವತಿ ಮೇಲೆ ಲವ್ ಇರಲಿಲ್ಲ. ಆದ್ರೂ ಚಿಕ್ಕಮ್ಮ ನಮ್ಮಿಬ್ರ ಮೇಲೆ ಅನುಮಾನ ಪಡ್ತಾ ಇದ್ರು. ಪಾರ್ವತಿಗೆ ಅವಾಗಿಂದನೂ ಏನಾದ್ರೂ ಒಂದು ನೆಪ ಹೇಳ್ಕೊಂಡು ಬೈತಾನೆ ಇರ್ತಾ ಇದ್ರು. ನಿಮ್ಗೆ ಆಗ ಪಾರ್ವತಿ ಅವ್ರ ಮೇಲೆ ಲವ್ ಇಲ್ದೇ ಇದ್ದಿದ್ರು, ಅವ್ರಿಗೆ ನಿಮ್ಮ ಮೇಲೆ ಲವ್ ಇತ್ತಲ್ಲ ಸರ್. ಹಾಗಾಗಿ ಅವ್ರು ಮೊದ್ಲಿಂದನೂ ನಿಮ್ ಜೊತೆ ಕ್ಲೋಸ್ ಆಗೇ ಇರ್ತಿದ್ರು. ಅದಕ್ಕೆ ದಾಮಿನಿ ಮ್ಯಾಮ್ಗೆ ಮೊದ್ಲಿಂದನೂ ನಿಮ್ಮ ಮೇಲೆ ಡೌಟ್ ಶುರು ಆಗಿದೆ. ಮೈಟ್ ಬಿ. ಪಾರ್ವತಿ ಅವರು ನಿಮ್ನ ಆಗ್ಲೇ ಗಂಡನ್ ತರ ಟ್ರೀಟ್ ಮಾಡಿದ್ದಾರೆ. ಅದಕ್ಕೆ ಹೆಂಡತಿ ತರ ಗಂಡ ಊಟ ಮಾಡ್ಬಿಟ್ಟಿದ್ ತಟ್ಟೆಲಿ ಊಟ ಮಾಡ್ತಿರೋದು. ಇವ್ರು ತಿಂತಿದ್ದನ್ನ ನೋಡಿ ನನ್ಗೂ ಇದು ಆಚರಣೆಗಿಂತ ಫೀಲಿಂಗ್ಸ್ಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ ಆಯ್ತು. ಹಾಗೆ ಈ ಟೈಮಲ್ಲಿ ಪಾರ್ವತಿ ಅವ್ರಿಗೆ ಸಾರಿ ಕೇಳ್ಬೇಕು ಅನ್ಸ್ತಾ ಇದೆ. ಸಾರಿನಾ? ಯಾಕೆ? ಇವ್ರಿಗೆ ಬೇಜಾರ್ ಮಾಡಿದೀನಲ್ಲ, ಅದಕ್ಕೆ. ನಿಮ್ ಮಾತಿಗೆ ಬೆಲೆ ಕೊಟ್ಟು ನಾನು ವೇದಾಂತ್ ಲವ್ವರ್ ಆಗಿ ಆಕ್ಟ್ ಮಾಡಿದಕ್ಕೆ ಪಾರ್ವತಿ ಅವ್ರಿಗೆ ಬೇಜಾರಾಗಿದೆ. ಐ ಆಮ್ ಸಾರಿ ಪಾರ್ವತಿ ಅವರೇ. ಪರವಾಗಿಲ್ಲ ಅನನ್ಯ ಅವರೇ, ಆ ಸಮಯದಲ್ಲಿ ನನಗೆ ನಿಮ್ಮ ಮೇಲೆ ಕೋಪ ಬಂತು. ಆದರೆ ನೀವು ಮಾಡಿದ ನಾಟಕ ಅಲ್ವಾ, ನನಗೆ ನಿಮ್ಮ ಮೇಲೆ ಯಾವ ಕೋಪನೂ ಇಲ್ಲ. ಇಬ್ರು ಬಾಯಿ ಮಾತಲ್ಲೇ ಕಾಂಪ್ರಮೈಸ್ ಆದ್ರೆ ಹೇಗೆ? ಇಬ್ರು ಶೇಕ್ ಹ್ಯಾಂಡ್ ಮಾಡಿ. ಸರ್, ಹಾಗೆ ಇನ್ನೊಂದು ವಿಷಯ, ನಿಮ್ಮಿಬ್ರು ಲವ್ ಮ್ಯಾಟರ್ ಪ್ರೀತಿ ಸರ್ಗೆ ಗೊತ್ತಿದೆ ಅಂತ ದಾಮಿನಿ ಮೇಡಮ್ ಗೊತ್ತಿಲ್ಲ. ಅದಕ್ಕೆ ಪಾರ್ವತಿ ಅವ್ರನ್ನ ತೋರ್ಸೋದಕ್ಕೆ ಪ್ರೀತಿ ಸರ್ನ ಕರ್ಕೊಂಡು ಹೋಗಿರೋದು. ಇದನ್ನ ಹಾಗೆ ಮೇಂಟೈನ್ ಮಾಡಿ ಸರ್. ಸರಿ ಸರ್, ನಾನಿನ್ ಹೊರಡ್ತೀನಿ. ಓಕೆ ಅನನ್ಯ, ಒನ್ಸ್ ಅಗೇನ್ ಥ್ಯಾಂಕ್ಸ್ ಅ ಲಾಟ್. ನಿಮ್ ಪ್ರೀತಿಗೆ ನಾನು ಯಾವಾಗ್ಲೂ ಸಪೋರ್ಟ್ ಮಾಡ್ತೀನಿ ಸರ್. ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಈಗಿನ ಕಾಲದಲ್ಲಿ ಪಾರ್ವತಿ ಅವರಂತ ಹುಡುಗಿ ಸಿಗೋದು ತುಂಬಾ ಕಷ್ಟ.
ನಿಮ್ಮ ಅದೃಷ್ಟ ಅವ್ರು ನಿಮಗೆ ಸಿಕ್ಕಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಅವ್ರ ಕೈ ಬಿಡಬೇಡಿ, ಕೊನೆವರೆಗೂ ಅವ್ರ ಜೊತೆಲಿರಿ. ಡೆಫಿನೆಟ್ಲಿ. ಸರಿ ಸರ್, ನಾನಿನ್ನು ಹೊರಡ್ತೀನಿ. ಬರ್ತೀನಿ ಪಾರ್ವತಿ ಅವರೇ. ನಿಮ್ಮ ಪ್ರೀತಿಗೆ ಜೊತೆಗೆ ನಿಂತಿರೋ ಉದ್ದೇಶನೇ ಬೇರೆ. ಅದು ನಿಮ್ಗೆ ಇವಾಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ನಾನು ಎಸೆಯೋ ಪ್ರತಿ ಬಾಲ್ಗೂ ನೀವು ಕ್ಲೀನ್ ಬೋಲ್ಡ್ ಆಗ್ತಾನೆ ಇರಬೇಕು. ಆಗಲೇ ನಾವು ಅನ್ಕೊಂಡಿರೋದು ನಡೆಯಕ್ಕೆ ಸಾಧ್ಯ. ಅನನ್ಯ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ? ಪಾಪ ಯಾವ ನಿರೀಕ್ಷೆನೂ ಇಲ್ಲದೆ ನಮ್ಮ ಪ್ರೀತಿಗೆ ಜೊತೆಯಾಗಿ ನಿಂತಿದ್ದಾರೆ.